ಜನವರಿ 22 500 ವರ್ಷಗಳ ಕನಸು ನನಸಾದಂತಹ ದಿನ. ಅಯೋಧ್ಯೆಯಲ್ಲಿ ರಾಮನೂರಿನಲ್ಲಿ ರಾಮ ಮಂದಿರದ ಉದ್ಘಾಟನೆಯಾಗಿತ್ತು. ಇದಾದ ಮೇಲೆ ಹಿಂದೂಗಳ ಪಾಲಿಗೆ ಮತ್ತೊಂದು ಜಯ ಸಿಕ್ಕಂತಾಗಿದೆ. ಅದೇ ನಿನ್ನೆ ವಾರಣಾಸಿಯ ಜಿಲ್ಲಾ ಕೋರ್ಟ್ ಕೊಟ್ಟಂತಹ ಅದೊಂದು ಆದೇಶ. ಹಿಂದೂಗಳ 3 ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ. ವಾರಣಾಸಿಯ ಜಿಲ್ಲಾ ಕೋರ್ಟ್ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಹಿಂದೂಗಳು ಪೂಜೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕಲ್ಪಿಸಿದೆ. ಮಸೀದಿಯ ನೆಲಮಹಡಿಯಲ್ಲಿ ಪೂಜೆಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಿರುವುದಕ್ಕೆ ಹಿಂದೂ ಮುಖಂಡರುಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವಾಗಿ ಯುವ ಬ್ರಿಗೇಡ್ನ ಸಂಸ್ಥಾಪಕ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ನ್ಯಾಯಾಲಯದ ಮೂಲಕವೇ ರಾಮ ಮಂದಿರವನ್ನು ಪಡೆದ್ವಿ, ಈಗ ಶಿವನ ಮಂದಿರವನ್ನು ಕೂಡ ಪಡೆದ್ವಿ. ಕೃಷ್ಣ ಮಂದಿರ ಸೇರಿದಂತೆ ಕಳೆದುಕೊಂಡಿರುವ 40,000ಕ್ಕೂ ಹೆಚ್ಚು ಮಂದಿರಗಳನ್ನು ಏನಾಗಬೇಕಿದೆಯೋ ಅದರ ಬಗ್ಗೆ ವಿಚಾರ ಮಾಡ್ತೇವೆ. ಅಯೋಧ್ಯೆಯ ಹೋರಾಟ ಜ್ಞಾನವ್ಯಾಪಿಯ ಹೋರಾಟಕ್ಕಿಂತ ಭಿನ್ನವಾದ ಹೋರಾಟವಾಗಿತ್ತು. ಜ್ಞಾನವ್ಯಾಪಿಯ ಹೋರಾಟ ಮುಗಿದು ಕೆಲವೇ ತಿಂಗಳುಗಳು, ವರ್ಷದಲ್ಲಿ ಕೇಸ್ ಮುಗಿಯುತ್ತದೆ. ಚುನಾವಣೆಗಿಂತ ಮುಂಚೆ ನಾವೆಲ್ಲರೂ ಕೂಡ ಒಮ್ಮೆ ನೋಡಿಕೊಂಡು ಬರಬೇಕು ಅಂತ ಹೇಳಿದರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ ನೋಡಿ. 3 ದಶಕದ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಜ್ಞಾನವ್ಯಾಪಿ ಮಸೀದಿಯಲ್ಲಿಯೂ ಕೂಡ ಹಿಂದೂಗಳು ಕೂಡ ಪೂಜೆಯನ್ನು ಮಾಡಲಿಕ್ಕೂ ಕೂಡ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಚಕ್ರವರ್ತಿ ಸೂಲಿಬೆಲೆ ಅವರೇ ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತಾನೆ. ಸರ್, ಮೊದಲನೇದಾಗಿ ಇವತ್ತು ಮಸೀದಿ ಒಳಗೆ ಅಂದರೆ ನೆಲಮಹಡಿಯಲ್ಲಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸರ್, ಏನು ಹೇಳ್ತೀರಾ? ಒಂದು ಭಾಳ ಸಂತೋಷದ ಸಂಗತಿ. ರಾಮ ಮಂದಿರದ ಉದ್ಘಾಟನೆಯ ಪಸ ಇನ್ನೂ ಆರಲಿಲ್ಲ. ಕಣ್ಣೆದುರುಗಡೆಯಿಂದ ರಾಮ ಮಂದಿರದ ಸುಂದರವಾದ ದೃಶ್ಯಗಳು ಇನ್ನೂ ಕಳೆದು ಹೋಗೋಕ್ಕಿಂತ ಮುಂಚೆ, ಕಳೆಯೋದು ಬೇಡ, ಜೀವನ ಪರ್ಯಂತ ಹೀಗೆ ಎಲ್ಲಿಂದ ಭಾವಿಸ್ತೀನಿ, ಆದರೆ ಅದು ಕಳೆದು ಹೋಗ್ಬೋದು ಅನ್ನೋಕ್ಕಿಂತ ಮುಂಚೆ ಜ್ಞಾನವ್ಯಾಪಿಯ ಸ್ಟ್ರಕ್ಚರ್ನ ಒಳಗೆ ಹಿಂದೂ ಧರ್ಮೀಯರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಮೂಲ ಶಿವನನ್ನು ಮತ್ತೆ ಪಡ್ಕೊಳ್ಳಿಕ್ಕೆ ನಮ್ಗೆ ಸಿಕ್ಕಿರುವಂಥ ಅವಕಾಶ ಅಂತ ನಾನು ಭಾವಿಸ್ತೀನಿ. ಸಹರ್ಷದಿಂದ ಕೋರ್ಟ್ ಕೊಟ್ಟಿರುವಂಥ ಈ ನಿರ್ಣಯವನ್ನು ಸ್ವಾಗತಿಸ್ತೀನಿ. ಓಕೆ ಸರ್, ಈಗ 1993ನೇ ಇಸ್ವಿಯಿಂದಲೇ ಅಲ್ಲಿ ಒಂದು ಪೂಜೆಯನ್ನು ಮಾಡಲಿಕ್ಕೆ ನಿರ್ಬಂಧವನ್ನು ಕೂಡ ಹೇರಿದರು. ಜೊತೆಗೆ ಕಾಶಿ ವಿಶ್ವನಾಥ ಟ್ರಸ್ಟ್ನವರು ಕೂಡ ಸಾಕಷ್ಟು ಒಂದು ಹೋರಾಟವನ್ನು ಮಾಡಿದರು. ಆ್ಯಕ್ಚುಲಿ ಅಲ್ಲಿ ಹಿಂದೂಗಳ ಮೂರ್ತಿಗಳು ಇದ್ದರೂ ಕೂಡ ಇಷ್ಟೆಲ್ಲ ಹೋರಾಟ ಬೇಕಿತ್ತ ಸರ್? ಹಿಂದೂಗಳು ಏನನ್ನು ಪಡ್ಕೊಂಡ್ರೂ ಕೂಡ ಹೋರಾಟದಿಂದ ಪಡ್ಕೊಂಡಿದ್ದಾರೆ ಅನ್ನೋದೇ ಈ ನೆಲದ ಹೆಮ್ಮೆ. ನಾವು ಬಹುಸಂಖ್ಯಾತರು 80 ಕೋಟಿಗೂ ಹೆಚ್ಚು ಜನ ನಾವಿದ್ದೀವಿ. ನಾವು ಬೇಕಾಗಿದ್ದನ್ನು ಕಿತ್ಕೊಳ್ಳಿಕ್ಕೆ ಎಲ್ಲವೂ ಸಾಧ್ಯತೆಗಳಿದ್ದಾಗ ಹಾಗೇನೂ ಆಗೋದು ಬೇಡ. ನಾವು ಅತ್ಯಂತ ಶ್ರದ್ಧೆಯಿಂದ ನ್ಯಾಯಾಲಯದ ಮೂಲಕ ಹೋರಾಟ ಮಾಡ್ಕೊಂಡು ಪಡ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದನೇ ರಾಮ ಮಂದಿರನ ಪಡ್ಕೊಂಡಿದ್ದೀವಿ. ಅದೇ ದೃಷ್ಟಿಯಿಂದ ಈಗ ಶಿವ ಮಂದಿರವನ್ನು ಪಡ್ಕೊಳ್ತಾ ಇದ್ದೀವಿ. ಅದೇ ದೃಷ್ಟಿಯಿಂದ ನಾವು ಕೃಷ್ಣ ಮಂದಿರವನ್ನು ಪಡ್ಕೊಳ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಕಳ್ಕೊಂಡಿರೋ 40,000ಕ್ಕೂ ಹೆಚ್ಚು ಮಂದಿರಗಳಿಗೆ ಏನಾಗಬೇಕಾಗಿದೆಯೋ ಆ ಕುರಿತಂತೆಯೂ ಕೂಡ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಹಿಂದೂಗಳು ತಮ್ಮ ದೃಷ್ಟಿಕೋನ ಏನು ಅನ್ನೋದನ್ನು ಏನು ಸ್ಪಷ್ಟವಾಗಿ ಇಟ್ಕೊಂಡಿದ್ದಾರೋ ಅದರ ದ್ಯೋತಕವಾಗಿ ನಿಂತಿದೆ. ಹೀಗಾಗಿ ನನಗೆ ಭಾಳ ಹೆಮ್ಮೆ ಇದೆ. ಕೊನೆಯಲ್ಲೂ ಸತ್ಯ ಗೆಲ್ಲುತ್ತೆ ಅನ್ನೋದನ್ನು ನಮ್ಮ ಶಾಸ್ತ್ರ ಗ್ರಂಥಗಳು ಏನು ಹೇಳಿವೆಯೋ, ಕೊನೆಯಲ್ಲೂ ಸತ್ಯ ಮಾತ್ರ ಗೆಲ್ಲುತ್ತೆ ಅನ್ನೋದನ್ನು ಎಲ್ಲ ಹಿರಿಯರು ಏನು ಹೇಳಿದ್ದಾರೋ, ಪಂಡಿತರು ಜ್ಞಾನಿಗಳು ಏನು ಹೇಳಿದ್ದಾರೋ ಅದನ್ನು ಹಿಂದೂಗಳು ಪ್ರೂವ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಓಕೆ ಸರ್, ಈಗ ಜ್ಞಾನವ್ಯಾಪಿ ಮಸೀದಿಗಿಂತಲೂ ಮೊದಲು ಹಿಂದೂ ದೇವಾಲಯ ಇತ್ತು ಎನ್ನುವಂತಹ ಒಂದು ಸಮೀಕ್ಷೆನ ಭಾರತೀಯ ಪುರಾತತ್ವ ಸಮೀಕ್ಷೆ ಕೂಡ ನಡೆಸಿದೆ. ಈ ಬಗ್ಗೆ ಏನು ಹೇಳ್ತೀರಾ ಸರ್? ಜೊತೆಗೆ ಈ ವರದಿಯನ್ನು ಜಾರಿ ಆಗಬೇಕು, ಅಧ್ಯಯನ ಆಗಬೇಕು ಎನ್ನುವಂತಹ ಒಂದು ಕೂಗುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಂದು, ನಮ್ಮ ಅಂಗೈಯಲ್ಲಿ ಗಾಯ ಆಗಿದ್ದರೆ ಅದು ನೋಡ್ಕೊಳ್ಳಿಕ್ಕೆ ಕನ್ನಡಿ ಏನು ಬೇಕಾಗಿಲ್ಲ, ಕಣ್ಣಿಗೆ ಕಾಣುತ್ತೆ ರೀ. ಯಾರ್ಯಾರು ಕಾಶಿಗೆ ಹೋಗಿ ಬಂದಿದ್ದಾರೋ, ಆ ಕಾಶಿಯ ಜ್ಞಾನವ್ಯಾಪಿಯ ಕಟ್ಟಡವನ್ನು ನೋಡಿದ್ದಾರೋ, ನಾನು ಮಸೀದಿ ಅಂತ ಅದನ್ನು ಬಳಸಲಿಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಇಟ್ಸ್ ಅ ಸ್ಟ್ರಕ್ಚರ್ ಅಷ್ಟೇ. ಆ ಕಟ್ಟಡವನ್ನು ನೋಡಿದವರಿಗೆಲ್ಲ ಗೊತ್ತಿದೆ ಅದರ 60 to 70% ಏನಿದೆ ಅದಷ್ಟು ಕೂಡ ಹಿಂದೂ ಕಟ್ಟಡವಾಗಿಯೇ ಇದೆ. ಅದರ ಮೇಲೆ ಇವರು ಮಸೀದಿಯ ಶೈಲಿಯನ್ನು ಆರೋಪಿಸಿದ್ದು ಬಿಟ್ಟರೆ ಅದು ಸ್ವತಃ ಹಿಂದೂ ಕಟ್ಟಡ ಅಂತ ಕಣ್ಣಿಂದ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಎವಿಡೆನ್ಸಸ್ನ ಅಗತ್ಯ ಇರಲ್ಲ. ಬಟ್ ಸ್ಟಿಲ್ ಸೈಂಟಿಫಿಕ್ ಸರ್ವೆಯೊಂದನ್ನು ಮಾಡಿ ಆ ಮೂಲಕ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟಂಥ ರಿಪೋರ್ಟ್ನ ಆಧಾರದ ಮೇಲೆ ಇವತ್ತು ನಿರ್ಣಯ ಬಂದಿದೆ. ಅಂತಂದರೆ ಹಿಂದೂ ಎಲ್ಲದಕ್ಕೂ ತನ್ನನ್ನು ತಾನು ತೆರೆಕೊಂಡಿದ್ದಾನೆ. ಯಾಕೆ ತೆರೆಕೊಳ್ಳಿಕ್ಕೆ ಅವನಿಗೆ ಸಾಧ್ಯವಾಗುತ್ತೆ ಅಂತಂದರೆ ಅವನಿಗೆ ಗೊತ್ತಿದೆ ನಾನು ಸತ್ಯದ ಪಕ್ಷದಲ್ಲಿದ್ದೀನಿ ಅಂತ. ಅವನು ತಾನು ಯಾವುದನ್ನು ಸುಳ್ಳು ಹೇಳ್ತಾ ಇಲ್ಲ, ನಾನು ಯಾವುದನ್ನು ಕೂಡ ಸುಳ್ಳು ಹೇಳಿ ಮತ್ತೊಬ್ಬರದನ್ನು ಕಸಿಬೇಕಾದಂಥ ಅಗತ್ಯ ಇಲ್ಲ ಅನ್ನೋದು ಗೊತ್ತಿದೆ. ಬಟ್ ನಂಗೆ ಮುಸಲ್ಮಾನರ ಬಗ್ಗೆ ಒಂದೇ ಒಂದು ಬೇಜಾರು. ಯಾರಾದರೂ ಮುಸಲ್ಮಾನರು ಇದನ್ನು ನೋಡ್ತಾ ಇದ್ದರೆ ಸ್ವಲ್ಪ ಆಲೋಚನೆ ಮಾಡಿ. ಎಲ್ರಿಗೂ ಗೊತ್ತಿದೆ, ಪ್ರತಿಯೊಬ್ಬ ಮುಸಲ್ಮಾನನಿಗೂ ಗೊತ್ತಿದೆ ಅದು ಮೂಲತಃ ಒಂದು ಹಿಂದೂ ದೇವಸ್ಥಾನ. ಅದನ್ನು ಒಡೆದು ಅಲ್ಲಿ ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ ಅಥವಾ ಅದರ ಅರ್ಧ ಭಾಗವನ್ನು ಕಡಿದು ಕಟ್ಟಡವನ್ನು ನಿರ್ಮಿಸಲಾಗಿದೆ ಅಂತ. ಹೀಗಿರುವಾಗ ಮುಸಲ್ಮಾನ ಸಹಜವಾಗಿ ಪ್ರೀತಿಯಿಂದ ಅದನ್ನು ಒಪ್ಪಿಸಿ ಕೊಡಬೇಕಾಗಿತ್ತು. ಕೊನೆಯ ಪಕ್ಷ ಇಷ್ಟೆಲ್ಲ ಗಲಾಟೆ ಆದ ನಂತರ, ರಾಮ ಮಂದಿರಕ್ಕೆ ಈ ಥರದ ಪರಿಸ್ಥಿತಿ ಬಂದ ನಂತರ ಎಲ್ಲವನ್ನು ನೋಡಿಕೊಂಡು ಅವನು ಕೊಡಬೇಕಾಗಿತ್ತು. ಆದರೆ ಅಷ್ಟು ಉದಾರ ಮನೋಭಾವ ಇಲ್ಲ ಅನ್ನೋದು ದುರಂತ. ಇಷ್ಟಾದರೂ ಕೂಡ ಸತ್ಯವೇ ಗೆಲ್ಲುತ್ತೆ ಅನ್ನೋದ್ರ ಆಧಾರದ ಮೇಲೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮೂಲಕ ಕೂಡ ಎವಿಡೆನ್ಸಸ್ ಅನ್ನು ಕೊಟ್ಟಾಗಿದೆ. ಹೀಗಾಗಿ ಕೋರ್ಟ್ ನಮ್ಮ ಪರವಾಗಿ ಮಾತನಾಡಿದೆ.
ಇದಿಷ್ಟು ಅಂದರೆ ಈ ಒಂದು ಕೋರ್ಟ್ನ ತೀರ್ಪು ಎಲ್ಲ ಹಿಂದೂಗಳಿಗೂ ಕೂಡ ಸಂತಸ ತಂದಿದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.